ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನ ಊಟ ಆದಮೇಲೆ ಮೆಂಟಲ್ ಎಬಿಲಿಟಿಯನ್ನು ಓದೋಣ ಅಥವಾ ಅದರ ಫಾರ್ಮುಲಾಸ್ಗಳ ಬಗ್ಗೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ನಾನು ಸ್ಟಾರ್ಟಿಂಗಿಂದನೇ ನೋಡ್ತಾ ಹೋಗಬೇಕು. ಅದೇ ಒಂದು ವಿಡಿಯೋವನ್ನು ಮಾಡಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು. ನಾನು ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅದು ನನಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಈ ವಿಡಿಯೋವನ್ನು ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗಿದ್ರೆ ಫಸ್ಟ್ ಕಾನ್ಸೆಪ್ಟ್ ಓಲ್ಡ್ ಸಿಲೆಬಸ್ ಪ್ರಕಾರ ಸಿರೀಸ್ ಕಂಪ್ಲೀಷನ್ ಅಂತ ಇದೆ. ಇದರಲ್ಲಿ ಸಬ್ ಟಾಪಿಕ್ ನಂಬರ್ ಸಿರೀಸ್. ಹಾಗಿದ್ರೆ ವಾಟ್ ಈಸ್ ನಂಬರ್ ಸಿರೀಸ್? ನಂಬರ್ ಸಿರೀಸ್ ಅಂದರೆ ಏನು? ಅ ನಂಬರ್ ಸಿರೀಸ್ ಈಸ್ ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಅ ಪರ್ಟಿಕ್ಯುಲರ್ ರೂಲ್ ಆರ್ ಪ್ಯಾಟರ್ನ್. ಸೊ ಇಲ್ಲಿ ಕೊಟ್ಟಿರುವಂತಹ ಅಥವಾ ಕೊಡುವಂತಹ ನಂಬರ್ಸ್ಗಳು ಯಾವುದೋ ಒಂದು ಪ್ಯಾಟರ್ನಲ್ಲಿರುತ್ತೆ ಅಥವಾ ಯಾವುದೋ ಒಂದು ರೂಲ್ ಅಂಡರಲ್ಲಿ ಬರುತ್ತೆ. ಸೊ ಅವರ್ ಜಾಬ್ ಈಸ್ ಟು ಐಡೆಂಟಿಫೈ ದ ಪ್ಯಾಟರ್ನ್ ಆ್ಯಂಡ್ ಫೈಂಡ್ ದ ಮಿಸ್ಸಿಂಗ್ ಆರ್ ನೆಕ್ಸ್ಟ್ ನಂಬರ್. ಸೊ ನಮ್ಮ ಕೆಲಸ ಏನಪ್ಪ ಇಲ್ಲಿ ಅಂದರೆ ಪ್ಯಾಟರ್ನ್ ಯಾವುದಿದೆ, ಅವ್ರು ಕೊಟ್ಟಿರುವಂಥ ನಂಬರ್ ಪ್ಯಾಟರ್ನ್ ಯಾವುದಿದೆ ಮತ್ತು ಮಿಸ್ ಆಗಿರೋ ನಂಬರ್ ಅಥವಾ ಅದರ ನೆಕ್ಸ್ಟ್ ನಂಬರ್ ಏನು ಕ್ವಶನ್ ಕೇಳಿದಾರಲ್ಲ ಅದಕ್ಕೆ ತಕ್ಕಂಗೆ ನಾವು ಫೈಂಡ್ ಔಟನ್ನು ಮಾಡಬೇಕು. ಇಲ್ಲಿ ಫಸ್ಟ್ ಕ್ವಶನನ್ನು ನಾನು ಹೇಳ್ತೇನೆ ನೋಡಿ. 2, 4, 6, 8, 10 2, 4, 6, 8, 10 ಇದರ ನೆಕ್ಸ್ಟ್ ನಂಬರನ್ನು ಕೇಳಿದ್ದಾರೆ. ಇದನ್ನು ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ ಸ್ಟೆಪ್ 1, ಲುಕ್ ಎಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ಗಳ ಡಿಫ್ರೆನ್ಸ್ ಅನ್ನು ನೀವು ಫಸ್ಟು ಏನು ಮಾಡಬೇಕು, ಕಂಡುಹಿಡ್ಕೊಳ್ಬೇಕು. ಸೊ ಇಲ್ಲಿ 2, 4 ಇದೆ. 2ಗೆ ಎಷ್ಟು ಸೇರಿಸಿದ್ರೆ 4 ಆಗುತ್ತೆ? 2 ಸೇರಿಸಿದ್ರೆ 4 ಆಗುತ್ತೆ. 4ಗೆ ಎಷ್ಟು ಸೇರಿಸಿದ್ರೆ 6 ಆಗುತ್ತೆ? 2 ಸೇರಿಸಿದ್ರೆ 6 ಆಗುತ್ತೆ. 6ಗೆ ಎಷ್ಟು ಸೇರಿಸಿದ್ರೆ 8 ಆಗುತ್ತೆ? 2 ಸೇರಿಸಿದ್ರೆ 8 ಆಗುತ್ತೆ. ಸೊ 8ಗೆ 2 ಸೇರಿಸಿದ್ರೆ 10 ಆಗುತ್ತೆ. ಅಂದರೆ ಇವೆಲ್ಲ ನಂಬರ್ಗಳ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಯಾವುದು? +2. ದ ಡಿಫ್ರೆನ್ಸ್ ಈಸ್ ಆಲ್ವೇಸ್ +2. ಎಲ್ಲ ನಂಬರ್ಗಳ ಮಧ್ಯೆ 2 ಅನ್ನುವಂತಹ ಡಿಫರೆನ್ಸ್ ಇದೆ. +2 ಅಂದರೆ ಅದನ್ನು ಆ್ಯಡ್ ಮಾಡಿದರೆ ನಿಮಗೆ ನೆಕ್ಸ್ಟ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಈಸಿ, ನಿಮಗೆ ಪ್ಯಾಟರ್ನ್ ಗೊತ್ತಾಯಿತು ಅಂತ ಅಂದರೆ ನೀವು ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಸ್ಟೆಪ್ 2ನಲ್ಲಿ ಆ್ಯಡ್ +2 ಟು 10. ಯಾಕಂದರೆ 10 ನೆಕ್ಸ್ಟ್ ನಂಬರಿಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. 10 + 2 12. ಸೊ ಆನ್ಸರ್ ಏನಾಗಿದ್ರೆ ಫೈನಲ್ ಆನ್ಸರ್ ಬಂದುಬಿಟ್ಟು 12 ಅಂತ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ 5, 10, 20, 40, 80 ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಸ್ಟೆಪ್ 1 ಅಬ್ಸರ್ವ್ ದ ಪ್ಯಾಟರ್ನ್. ಇಲ್ಲೂ ಸಹ ನೀವು ಫಸ್ಟು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲೇನಿದೆ 5, 10 ಇದೆ. 5 + 5 10 ಅಲ್ವಾ? ಬಟ್ 10 + 5 15 ಆಗಬೇಕು. ಇಲ್ಲಿ 20 ಇದೆ. ಅದಕ್ಕೋಸ್ಕರ ಪ್ಲಸ್ಸನ್ನು ಆ್ಯಡ್ ಮಾಡಿದರೆ ಇದನ್ನು ಈ ಪ್ಯಾಟರ್ನಲ್ಲಿ ಇಲ್ಲ. ಪ್ಲಸ್ಸನ್ನು ಆ್ಯಡ್ ಮಾಡಿದ್ರೆ ಈ ಪ್ಯಾಟರ್ನ್ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನು ಮಾಡಬೇಕು? ಇಂಟು ನೋಡೋಣ. 5 × 2 10 ಅಲ್ವಾ? 10 × 2 20, 20 × 2 40, 40 × 2 80. ಸೊ ಇದರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಸಹ 2. ಬಟ್ ಇಲ್ಲಿ ಪ್ಲಸ್ ಮಾಡೋದಲ್ಲ, ಇಂಟು ಮಾಡಬೇಕು. ಅಂದರೆ ಗುಣಿಸಬೇಕು. ಪ್ರತಿಯೊಂದು ನಂಬರನ್ನು 2ರಿಂದ ಗುಣಿಸಿದಾಗ ನಿಮಗೆ ನೆಕ್ಸ್ಟ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಎವ್ರಿ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 2. ಎಲ್ಲ ನಂಬರ್ಗಳು 2ರಿಂದ ಗುಣಾಕಾರ ಮಾಡಲಾಗಿದೆ ಅಲ್ವಾ? ಸ್ಟೆಪ್ 2ನಲ್ಲಿ ನೆಕ್ಸ್ಟ್ ಯಾವ ನಂಬರನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಲಾಸ್ಟ್ ಇರೋ ನಂಬರ್ ಯಾವುದು? 80. 80 × 2 160. ಸೊ ಫೈನಲ್ ಆನ್ಸರ್ ಈಸ್ 160. ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಇಲ್ಲಿ ಥರ್ಡ್ ಕ್ವೆಶನನ್ನು ನೋಡಿದ್ರೆ 100, 10, 80, 70, 60 ನೆಕ್ಸ್ಟ್ ನಂಬರನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಸ್ಟೆಪ್ 1 ಏನಪ್ಪ ಅಂದರೆ ಆ್ಯಸ್ ಯೂಶ್ವಲ್ ಫೈಂಡ್ ದ ಡಿಫ್ರೆನ್ಸ್. ಪ್ರತಿಯೊಂದು ನಂಬರ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಾಗಿದೆ? -10 ಅಲ್ವಾ? ಪ್ರತಿಯೊಂದು ನಂಬರನ್ನು ಫಸ್ಟ್ ನಂಬರಿಂದ ಮೈನಸ್ ಮಾಡ್ತಾ ಹೋದರೆ ಮೀನ್ಸ್ ಲೈಕ್ 100 - 90 10, 90 - 80 10 ಹೀಗೆ 10 ಬರುತ್ತೆ.
ಸೊ ಸ್ಟೆಪ್ 2 ಲಾಸ್ಟ್ ನಂಬರ್ ಮೈನಸ್ 10 ಮಾಡಿದಾಗ 50 ಆನ್ಸರ್ ಬಂತು. ಈಗ ಫೋರ್ತ್ ಕ್ವಶನ್ನು 6, 12, 15, 30, 32 ನೆಕ್ಸ್ಟ್ ನಂಬರನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಈ ಕ್ವಶನಿಗೆ ಆನ್ಸರನ್ನು ಹೇಗೆ ಕಂಡುಹಿಡಿಯೋದು ಹಾಗಿದ್ರೆ, ಈಗ 6 ಮತ್ತು 12 ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು, ಇಂಟು 2. ಇಲ್ಲಿ 12 ಮತ್ತು 15 ನಡುವೆ ಪ್ಲಸ್ 3, 15 ಮತ್ತು 30 ನಡುವೆ ಇಂಟು 2, 30 ಮತ್ತು 32 ನಡುವೆ ಪ್ಲಸ್ 32 ಬೇಡ 33 ಹಾಕ್ಕೊಳ್ಳಿ, ಪ್ಯಾಟರ್ನ್ ಸರಿಯಾಗಿ ಬರುತ್ತೆ. ಓಕೆನಾ, 33 ಇದೆ, ಸೊ ಇಲ್ಲಿ ಪ್ಲಸ್ 3 ನೋಡಿ ಪ್ಯಾಟರ್ನ್ ಹೇಗಿದೆ, ಇಂಟು 2 ಪ್ಲಸ್ 3 ಇಂಟು 2 ಪ್ಲಸ್ 3 ಆಯಿತು. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕಿತ್ತು, ಇಂಟು 2 ಮಾಡಬೇಕಾಯಿತು. ಎಷ್ಟಾಗತ್ತೆ, 33 ಇಂಟು 2, 3 6, 3 6, 33 ಇಂಟು 2 ಆನ್ಸರ್ ಈಸ್ 66 ಬಂತು ಅಲ್ವಾ. ಈಸಿ ಇದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಈ ಟಾಪಿಕ್ ಅರ್ಥ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.